ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ಮಳೆಗಾಲಕ್ಕೆ ಈ ಚಳಿಗೆ ಕೋಲ್ಡ್ ಆದರೆ ಹಾಗೆ ಕೆಮ್ಮು ಸ್ಟಾರ್ಟ್ ಆದರೆ ಒಂದು ಒಳ್ಳೆ ಕಷಾಯ ಹೇಗೆ ಮಾಡ್ಕೊಂಡು ಕುಡಿಯೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಗೊತ್ತಿರ್ಬೋದು, ನನ್ನ ವಾಯ್ಸು ಚೇಂಜ್ ಆಗಿದೆ, ವಾಯ್ಸ್ ಹೋಗಿದೆ. ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿದ್ಮೇಲೆ ಕೆಮ್ಮು, ಕಾಫು, ಕೋಲ್ಡೆಲ್ಲ ಕ್ಲಿಯರ್ ಆಗಿದೆ. ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನಾನು. ಏನೇನು ಬೇಕಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಧನಿಯಾ ಇಟ್ಕೊಂಡಿದ್ದೀನಿ ನೋಡಿ. ಧನಿಯಾ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಧನಿಯಾ ಹಾಗೆ ಕಾಳುಮೆಣಸು ಹಾಗೆ ಜೀರಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಒಣ ಶುಂಠಿ ಇಟ್ಕೊಂಡಿದ್ದೀನಿ. ಹಸಿ ಶುಂಠಿ ಬೇಡ, ಇದಕ್ಕೆ ಪೌಡ್ರ್ ಮಾಡಬೇಕಾಗುತ್ತೆ. ಹಾಗಾಗಿ ಒಣ ಶುಂಠಿನೇ ಇಟ್ಕೊಂಡಿದ್ದೀನಿ ನಾನು. ಈ ಕಡೆಗೆ ಏಲಕ್ಕಿ ಇಟ್ಕೊಂಡಿದ್ದೀನಿ, ಹಾಗೆ ಲವಂಗ, ಮೆಂತ್ಯ ನೋಡಿ, ಮತ್ತು 2 ಪಲಾವ್ ಎಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ, ಬೆಲ್ಲ ಬೇಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ. ಎಲ್ಲ ಬೇರೆ ಬೇರೆ ಸಪ್ರೇಟಾಗಿ ಬಿಸಿ ಮಾಡಬೇಕಾಗುತ್ತೆ. ಅಂದರೆ ಎಲ್ಲದನ್ನು ಒಟ್ಟಿಗೆ ಹಾಕಿದರೆ ಒಂದೊಂದು ಹೊತ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಗಟ್ಟಿ ಇರುತ್ತೆ, ಒಂದೊಂದು ಇದು ತೆಳು ಇರುತ್ತಲ್ಲ. ಹಾಗಾಗಿ ನೋಡಿ, ಧನಿಯಾ ನಾನು ಬಿಸಿ ಮಾಡ್ತಾಯಿದ್ದೀನಿ. ಕೋಲ್ಡ್ ಆದವ್ರಿಗೆ ಅಂತ ಅಲ್ಲ, ಬರೀ ಟೀ ಕಾಫಿ ಕುಡಿಯೋದ್ರ ಬದಲು ವಾರಕ್ಕೊಂದು 2 ಸರಿನಾದರೂ ಈ ರೀತಿ ಮಾಡಿಕೊಂಡು ಕುಡಿದ್ರೆ ಕೋಲ್ಡು ಕೆಮ್ಮು ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ. ಯಾಕೆಂದರೆ ಈ ಮಳೆಗಾಲದಲ್ಲಿ ಶೀತ ಇರುತ್ತೆ, ಕೋಲ್ಡ್ ಆಗುತ್ತೆ. ಆವಾಗವಾಗ ಈ ರೀತಿ ಟೀ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಸ್ವಲ್ಪ ಸ್ವಲ್ಪ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಧನಿಯಾ ಹುರಿದಾದ್ಮೇಲೆ ಪೆಪ್ಪರು ಹಾಗೆ ಶುಂಠಿನ ಬಿಸಿ ಮಾಡಿದ್ದೀನಿ. ಇವಾಗ ಏಲಕ್ಕಿ ಬಿಸಿ ಮಾಡ್ತಾಯಿದ್ದೀನಿ. ಸಿಪ್ಪೆ ಇರಲಿ, ಸಿಪ್ಪೆ ಬಿಡಿಸಿ ಮಾಡೋದು ಬೇಡ ಏಲಕ್ಕಿನ. ಇವಾಗ ನಾನು ಜೀರಿಗೆನ ಬಿಸಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಮೆಂತ್ಯನ ಹಾಕಿದ್ದೀನಿ. ಮೆಂತ್ಯ ಲವಂಗ ಸೇರಿಸಿ ನಾನು ಬಿಸಿ ಮಾಡ್ತಾಯಿದ್ದೀನಿ. ಹಾಗೆ 2 ಪಲಾವ್ ಎಲೆ ಸೇರಿಸಿದ್ದೀನಿ ನೋಡಿ. ನಾನು ಬಳಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಒಳ್ಳೆಯದೇ, ಹೆಲ್ತ್ಗೆ ಒಳ್ಳೆಯದೇ. ಹಾಗಾಗಿ 5-6 ವರ್ಷದ ಮಕ್ಕಳ ಮೇಲೆ ಕುಡಿಬೋದು. ಮಕ್ಕಳಿಗೆ ಕೋಲ್ಡ್ ಆಗೋದು ಕಡಿಮೆ ಆಗುತ್ತೆ. ಕೋಲ್ಡ್ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇದೆಲ್ಲ ಬಿಸಿ ಮಾಡಿಬಿಟ್ಟು ಪೌಡ್ರ್ ಮಾಡಬೇಕಾಗುತ್ತೆ ನೋಡಿ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಪೌಡ್ರ್ ಮಾಡಿ ಡ್ರೈ ಮಾಡಿ ಇಟ್ಕೋಬೇಕಾಗುತ್ತೆ. ಆವಾಗವಾಗ ಹೊಸದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ವಾರಕ್ಕೊಂದು ಸರಿ, 15 ದಿವಸಕ್ಕೊಂದು ಸರಿ ಇದು ಖಾಲಿ ಆಗುತ್ತೆ. ನಾನು ಮತ್ತೆ ಇದನ್ನು ಡ್ರೈ ಮಾಡಿ ಎಲ್ಲ ಹುರಿದ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಮಾಡ್ತೀನಿ ನೋಡಿ. ಪೌಡ್ರ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಮಾಡಿಟ್ಕೊಳ್ಳೋದೇನು ಬೇಡ. ಇದನ್ನೆಲ್ಲ ಪೌಡ್ರ್ ಮಾಡ್ತೀನಿ ನೋಡಿ. ಇವಾಗ ನೋಡಿ, ಪೌಡ್ರ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಇದು. ನನಗೆ ವರ್ಕ್ ಆಗಿದೆ ಇದು ಕೋಲ್ಡ್ಗೆ. ಹಾಗೆ ವಾಯ್ಸು ಹೋಗಿತ್ತು. ಕೋಲ್ಡ್ ಟೈಮ್ ಇದ್ದವಾಗ, ಕೆಮ್ಮು ಇದ್ದವಾಗ ದಿವಸಕ್ಕೆ 1 ಸರಿ ಇಲ್ಲ 2 ಸರಿ ಮಾಡ್ಕೊಂಡು ಕುಡಿದ್ರೂ ತುಂಬ ಬೇಗ ಕ್ಲಿಯರ್ ಆಗುತ್ತೆ ನೋಡಿ. ಇಷ್ಟು ಪೌಡ್ರ್ ಸಿಕ್ಕಿದೆ ನನಗೆ. ಇಷ್ಟು ಪೌಡ್ರನ್ನ ನಾನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಎಷ್ಟು ಬೇಕಾಗುತ್ತೆ ಇವಾಗ ನೋಡಿ, ಇಷ್ಟು ಬೇಕಾಗುತ್ತೆ. ಇವಾಗ ಕಷಾಯ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ 1.5 ಗ್ಲಾಸ್ ಅಷ್ಟು ನಾನು ನೀರು ಸೇರಿಸಿದ್ದೀನಿ. 1.5 ಗ್ಲಾಸ್ ಅಷ್ಟು ನೀರು ಸೇರಿಸಿದ್ರೆ ತುಂಬ ಬಿಸಿ, ಅಂದರೆ ಬತ್ತಬೇಕು. ಇದು ತುಂಬ ಕುದಿ ಬಂದು 1.5 ಗ್ಲಾಸ್ ಹೋಗಿ ಒಂದು 3/4 ಗ್ಲಾಸ್ ಆದರೂ ಬರಬೇಕು. 1.5 ಗ್ಲಾಸ್ ಹಾಕಿದ್ದೀನಲ್ಲ, ತುಂಬ ಚೆನ್ನಾಗಿ ಬತ್ತಬೇಕು. ಇದು ನೀರು ಕುದಿಬೇಕು, ಸಣ್ಣ ಉರಿಲಿ ಬತ್ತಬೇಕು. ಇವಾಗ ನೀರು ಬಿಸಿ ಆದ ನಂತರ ಈ ಪೌಡ್ರ್ ಸೇರಿಸ್ತಾ ಇದ್ದೀನಿ ನೋಡಿ. ಈ ಪೌಡ್ರ್ ಸೇರಿಸ್ಬಿಟ್ಟು ತುಂಬ ಚೆನ್ನಾಗಿ ಇವಾಗ ಕುದೀತಾ ಇದೆ ನೋಡಿ. ತುಂಬ ಕುದ್ದಿದೆ, ಇವಾಗ ಸ್ವಲ್ಪನೇ ಬಂದಿದೆ. ಈ ಟೈಮಲ್ಲಿ ಇದೆಲ್ಲ ಕುದ್ದ ಮೇಲೆ, ಈ ಥರ ಆದಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ಯಾಕೆ ಅಂದರೆ ಸ್ವಲ್ಪ ಕಹಿ ಇರುತ್ತೆ. ಬೆಲ್ಲ ಸೇರಿಸಿದ್ರೂ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಬರೀ ಅದನ್ನೇ ಕಷಾಯ ಅಂತ ಹೇಳಿ ಕಷಾಯನೇ ಮಾಡಿಕೊಟ್ರೆ ಯಾರೂ ಸಹ ಕುಡಿಯೋದಿಲ್ಲ. ಈ ರೀತಿ ಟೇಸ್ಟಾಗಿ ಇರಬೇಕು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು. ಆ ರೀತಿ ನಾವು ಮಾಡ್ಕೊಂಡು ಕುಡಿಬೇಕು ನೋಡಿ. ಒಂದು ಸ್ವಲ್ಪ ಸ್ಪೂನಲ್ಲಿ ಕೈ ಆಡಿಸ್ತಾ ರೆಡಿಯಾಗಿದೆ. ಇವಾಗ ನಾನು 1.5 ಗ್ಲಾಸ್ ಇಟ್ಟಿದ್ದು ಇಷ್ಟಾಗಿದೆ ನೋಡಿ.
ಇವಾಗ ನಾನು ಸೋಸ್ಕೊತಾ ಇದ್ದೀನಿ. ಇಷ್ಟು ಬಂದಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಬಾಯಿಗೆ ಕಹಿನೂ ಇರಲ್ಲ. ಆಮೇಲೆ ಬೆಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಇದು ಸೋಸ್ಕೊಂಡ್ಬಿಟ್ಟು ಈ ರೀತಿ ಬಂದಿದೆ. ನನಗೆ ಇದು ತುಂಬ ವರ್ಕ್ ಆಗಿದೆ. ಯಾರಿಗಾದ್ರೂ ಕೋಲ್ಡ್ ಇದ್ದರೆ, ಕಾಫ್ ಇದ್ದರೆ ಈ ರೀತಿ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಇಷ್ಟು ಸಿಕ್ಕಿದೆ. ಮತ್ತು ನಾನು ಒಂದು ಅರ್ಧ ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸು ಅದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಹಾಲು ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಲು ಹಾಕಿ ಬಿಸಿ ಮಾಡಿದ್ರೆ ಖಾರ ಇರುತ್ತಲ್ವ, ಎಲ್ಲ ಸೇರಿಸಿದ್ದೀನಿ, ಪೆಪ್ಪರು ಎಲ್ಲ ಸೇರಿಸಿದ್ದೀನಿ, ಬೆಲ್ಲ ಅದೆಲ್ಲ ಸೇರಿಸಿದ್ದೀನಿ. ಬೆಲ್ಲ ಹಾಕಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ರೆಡಿ ಆಯಿತು. 1.5 ಗ್ಲಾಸ್ ಹಾಕಿರೋದು ದೊಡ್ಡದು ಗ್ಲಾಸಲ್ಲಿ ಇವಾಗ ಇಷ್ಟಾಗಿದೆ ನೋಡಿ. ತುಂಬ ಬತ್ತಿ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಕುದಿಬೇಕು ಅದು. ನೋಡಿ ಈ ರೀತಿ ಬಂದಿದೆ. ತುಂಬ ಟೇಸ್ಟಿಯಾಗಿಯೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಟ್ರೈ ಮಾಡಿ. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.